ಮಾತುಕತೆ ಎಲ್ಲ ಮಾಡ್ಕೊಂಡ್ ಬರ್ತೀವಿ ಬಿಡೋ. ನಿಮ್ಮಣ್ಣ ಫುಲ್ ಜೋಶಲ್ಲಿ ರೆಡಿ ಆಗಿದ್ದಾರೆ. ನಾನೇ ಮದ್ವೆ ಗಂಡು ಅನ್ಕೋತಾರೆ ಅಂತನಾ? ಅನ್ಕೊಂಡ್ರೆ ಏನ್ ಉಪಯೋಗ ಹೇಳಿ? ಇಟ್ಸ್ ವೇಸ್ಟ್ ಆಫ್ ಟೈಮ್. ಸರಿ ಸರಿ, ನೀವ್ ಹೀಗೆ ಮಾತಾಡ್ಕೊಂಡು ಇಲ್ಲೇ ಇರ್ತೀರಾ? ಅಮ್ಮ ಪ್ಲೀಸ್ ಅಮ್ಮ. ಹೇಳಿದ್ನಲ್ಲ ದೇವಾ, ಆಗಲ್ಲ ಅಂತ. ದೇವಾಂಶ್, ತುಂಬಾ ಎಕ್ಸೈಟ್ ಆಗ್ಬೇಡ. ಕೆಲವು ಸಂಬಂಧಗಳು ಚಿಕ್ಕ ಮಾತುಗಳಿಗೆ ಮುರಿದೋಗುತ್ತೆ. ಅಯ್ಯೋ, ಮಾತಾಡೋದೇ ಕಡಿಮೆ ಅತ್ಗೆ. ಪಾಪ ಬಾಯಿ ತೆಗೆದು ಮಾತಾಡಿದ್ರೆ ಮುತ್ತುದ್ರುತ್ತೇನು. ಬನ್ನಿ ಹೊರಡೋಣ. ಬನ್ನಿ ಹೋಗೋಣ. ಇಂದು ಬಾಯ್ಲಿ. ಇಂದು ಶ್ರೇಯಾ ಅಂದ್ರೆ ನನ್ಗೆ ಎಷ್ಟಿಷ್ಟ ಅಂತ ಹೇಳಿದಿನಲ್ವಾ. ಹೇಗಾದ್ರೂ ಈ ಸಂಬಂಧನ ಫಿಕ್ಸ್ ಮಾಡಿಸು. ಆಲ್ ದಿ ಬೆಸ್ಟ್ ಡಾರ್ಲಿಂಗ್. ನಿನ್ನ ಅವಸರ ನೋಡ್ತಾ ಇದ್ರೆ ಮದುವೆ ನನಗೆ ಅನ್ಕೋತಾರೋ. ನೀನ್ ಟೆನ್ಷನ್ ಮಾಡ್ಕೋಬೇಡ. ಶ್ರೀಯಾನೇ ಈ ಮನೆಗೆ ಚಿಕ್ಕ ಸೊಸೆ. ಥ್ಯಾಂಕ್ ಯು ಇಂದು. ಓಕೆ 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 ಇಂದು. ಮನೆ ಗುಡ್ಸಿದ್ಯಾ? ಗುಡಿಸ್ದೆ ಅಜ್ಜಿ. ಏನ್ ಗುಡ್ಸಿದ್ಯೋ ನಿನ್ ಮುಖ. ಕಾಲಿಟ್ರೆ ಧೂಳ್ ಅಂಟ್ಕೊಳತ್ತೆ. ಇನ್ನೊಂದ್ಸಲ ಗುಡಿಸ್ಲಾ ಅಜ್ಜಿ? ನನ್ ಮೊಮ್ಮಗಳು ನೋಡಕ್ಕೆ ದೊಡ್ಡ ಮನೆಯವ್ರು ಬರ್ತಿದಾರ್ ಕಣೆ. ನೀನ್ ಕಸ್ಪರ್ಕೆ ಇಟ್ಕೊಂಡ್ ಓಡಾಡ್ತಿದ್ರೆ ಅವ್ರ ಏನ್ ಅನ್ಕೊಳಲ್ಲ? ಹೇಯ್, ಈ ಟೀಪಾಯ್ನ ಒರ್ಸೆ. ಅಯ್ಯ, ನಾನ್ ಒರೆಸ್ತೀನಿ ಬಿಡಜ್ಜಿ. ಹಾಗಾದ್ರೆ ನೀನ್ ಈ ಸೋಫಾ ಮೇಲೆ ಧೂಳ್ ನೋಡಿ. ಹೂ ಅಂತ ಸುಮ್ನೆ ಕುತ್ಕೆ ಅಲ್ಲಾಡ್ಸ್ಬೇಡ. ನಂತರ ಜೋರಾಗಿ ಮಾತಾಡು. ಅದೇನ್ ದೊಡ್ಡ ಅಚೀವ್ಮೆಂಟ್ ನೋಡು. ಏನೋ ಗೊಣಗ್ತಾ ಇದ್ಯಾ? ಇವಳ ರೋಗ ನಿನ್ಗೂ ಬಂತೇನೋ? ಏನ್ ನೋಡ್ತಿದ್ಯಾ? ವರ್ಸು. ಎಲ್ಲ ಕೆಲ್ಸ ಇವಳಿಗೆ ಹೇಳ್ತಿಯಲ್ಲ. ಪಾಪ ಅವಳಾದ್ರೂ ಎಷ್ಟು ಅಂತ ಮಾಡ್ತಾಳೆ. ಮಾಡ್ಬೇಕಣೋ. ಇವಳು ಬೆವ್ರು ಸುರ್ಸಿ ಕೆಲಸದವಳ ತರ ಕಾಣಿಸಿದ್ರೆ ಮಾತ್ರನೇ ಶ್ರೀಯಾ ಅಂದ ಎದ್ ಕಾಣೋದು. ಯಾಕಮ್ಮ ಹಾಗೆ ಮಾತಾಡ್ತಾ ಇದ್ಯಾ? ನಿನ್ಗೇನೋ ಗೊತ್ತು? ಶ್ರೀಯಾ ನೋಡಕ್ ಬರೋರು ಇವಳ ಅಂದ ಚಂದ ನೋಡ್ಕೊಂಡು ಇವಳೇ ನನ್ ಸೊಸೆ ಅಂತ ಅನ್ಕೊಂಡ್ರೆ ಆಗೇನೋ ಮಾಡ್ತೀಯಾ? ಅತ್ತೆ, ಶ್ರೀಯಾನ ದೇವಸ್ಥಾನದಲ್ಲಿ ನೋಡಿ ಇಷ್ಟಪಟ್ಟ ಮೇಲೆ ಆ ಹುಡ್ಗ ಯಾಕೆ ಮನ್ಸ್ ಬದಲಾಯಿಸ್ತಾನೆ? ಬದ್ಲಾಯಿಸಿದ್ರೆ ಒಳ್ಳೇದು ಅನ್ಸತ್ತಲ್ಲ? ಅಯ್ಯೋ, ಹಾಗೆ ಯಾಕೆ ಮಾತಾಡ್ತೀರಾ ಅತ್ತೆ? ಸುಮ್ನೆ ಹೇಳ್ದೆ. ಇದನ್ನೇನೋ ಹೇಳ್ತೀಯ. ಅವ್ರು ಬಂದಾಗ ಇವಳು ಅನಾಥೆ ಅಂತ ಹೇಳ್ತೀಯಾ? ಹೇಳಲ್ಲ ತಾನೆ? ಇವನ್ ಹೇಳ್ಬೇಡ ಅಂದಿದ್ದಾನೆ, ನಾನು ಹೇಳಕ್ಕಾಗಲ್ಲ. ಯಾಕಜ್ಜಿ ಈ ತರ ಎಲ್ಲ ಮಾತಾಡ್ತೀಯ? ಯಮದೂತರು ನೀನು ಯಾವಾಗ ಕರ್ಕೊಂಡು ಹೋಗ್ತಾರ ಏನೋ. ಒಳ್ಳೆ ಟಾರ್ಚರು. ಇನ್ನು ಏನ್ ನೋಡ್ತಿದ್ಯೆ? ದೇವ್ರ ಹೂವ ಇಟ್ಟಿದ್ಯಾ? ಇಲ್ಲ ಅಜ್ಜಿ. ನೀನ್ ಮಾತ್ರ ಅಲಂಕಾರ ಮಾಡ್ಕೊಂಡಿದ್ಯಾ. ಶ್ರೀಯಾಗೆ ಮದ್ವೆ ಸಂಬಂಧ ನೋಡ್ತಾ ಇದೀವಿ. ರಾಮಂಗ್ ಹೂ ಇಡ್ಬೇಕು ಅಂತ ಗೊತ್ತಾಗಲ್ವಾ? ಎಲ್ಲ ಹೇಳ್ಬೇಕಾ? ಕೆಲ್ಸ ನೋಡು. ಶ್ರೇಯಾಗೆ ಬೇಗ ಬರೋದಕ್ಕೆ ಹೇಳು. ಇವತ್ತವ್ರು ನೋಡಕ್ ಬರ್ತಾರೆ ಅಂತ ಹೇಳಿಲ್ಲ. ಹೇಳಿದಿದ್ರೆ ಗಂಟು ಹೋಗ್ತಿತ್ತಾ? ಕಾಲೇಜ್ ಮುಗಿದ ತಕ್ಷಣ ಬರ್ತಾಳ್ ಬಿಡು. ಟೈಮ್ ಆಯ್ತಲ್ವಾ? ಕಾಫಿ ಕುಡಿತೀರಾ? ಅವ್ರು ಬಂದ್ಮೇಲೆ ಕುಡಿತೀನಿ ಬಿಡು. ನನ್ನನ್ ಕೇಳಿದ್ಯಾ? ನೀನಲ್ಲಿ ಕೇಳ್ತೀಯಾ? ತಗೊಂಡ್ ಬರ್ಲಾ ಅತ್ತೆ? ಯಾಕೆ ಹೇಳು? ಗಂಡಿನ ಕಡೆಯವ್ರು ಬರಕ್ ಮುಂಚೆ ನಮ್ಮ ಅತ್ತೆ ಒಬ್ರಿಗೆ ಕಾಫಿ ಕುಡಿದ್ಬಿಟ್ರು ಅಂತ ಅಕ್ಕಪಕ್ಕದವ್ರಿಗೆಲ್ಲ ಹೇಳಕ್ಕ? ಹೋಗು. ಸಾಕಾಗಿದೆ ಇವಳಿಂದ. ರಂಗ, ಕರೆಕ್ಟ್ ರೂಟಲ್ಲೇ ಹೋಗ್ತಾ ಇದೀವಾ? ಹಾ. ಅಂದ್ರೆ ಸರಿಯಾದ ದಾರಿನಾ? ಹಾ. ಬಾಯ್ ಬಿಟ್ಟು ಹೇಳು. ದೇವಾಂಶನ ಇಷ್ಟಪಟ್ಟಿರೋ ಹುಡುಗಿ ಮನೆಗೆ ನಾವು ಹೀಗೆ ಹೋಗ್ಬೇಕು. ಶಾಸ್ತ್ರಿಗಳಿಗೆ ವಿಷಯ ಮುಟ್ಟಿಸ್ತೀಯಾ? ಮಾತಾಡ್ದೆ ಅಮ್ಮೋರೆ. ಅವ್ರ ಮನೆಯವ್ರಿಗೆ ಹೆರಿಗೆ ನೋವು ಅಂತ, ಅದು ಹೊಟ್ಟೆ ನೋವು ಅಂತ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರಂತೆ. ಆ ವಿಷಯ ಎಲ್ಲ ಈಗ ನಮ್ಗೆ ಯಾಕೋ?
ಅಡ್ರೆಸ್ ಸರಿಯಾಗಿ ಹೇಳಿದಾರ ಇಲ್ವಾ ಹೇಳು. ಸರಿಯಾಗೇ ಹೋಗ್ತಿದೀವಿ ಅಮ್ಮೋರೆ. ಯಾರನ್ನಾದ್ರೂ ಕೇಳೋಣ ಅತ್ತೆ? ಶ್ರೀಮಂತರ ಮನೆ ಅಂದ್ರೆ ವಾಚ್ಮ್ಯಾನ್ ಹೆಸರು ಹೇಳಿದ್ರು ಮನೆ ತೋರಿಸ್ತಾರೆ. ಮಿಡಲ್ ಕ್ಲಾಸ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಶ್ರೀರಾಮ 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 ಶ್ರೀರಾಮ. ನನ್ ಮೊಮ್ಮಗ ಇಷ್ಟಪಟ್ಟಿದ್ದು ಈ ಹುಡುಗಿನ. ಎಷ್ಟು ಚೆನ್ನಾಗಿದ್ದಾಳಲ್ಲ ದೇವಾಂಶ್, ನಿನ್ ಸೆಲೆಕ್ಷನ್ ಸೂಪರ್ ಕಣೋ. ಶ್ರೀರಾಮ 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 ಶ್ರೀರಾಮ. ಹಾರ ನನ್ ಕೈಯಲ್ಲಿತ್ತು, ನನ್ ಕತ್ತಿಗೆ ಹೇಗ್ ಬಂತು? ಕಾರ್ ಎಲ್ಲಿ ಗುದ್ಬಿಡುತ್ತೋ ಅನ್ನೋ ಭಯದಲ್ಲಿ ಹಾರನ ಮೇಲೆಸ್ತಿದ್ದಕ್ಕೆ ಅದ್ ನಿಮ್ ಮೇಲೆ ಬಂದ್ಬಿತ್ತು. ರಾಮಂಗೆ ಅಂತ ತಗೊಂಡಿದ್ದ ಹಾರ ನನ್ ಮೇಲ್ ಬಿದ್ದೋಯ್ತಲ್ಲ. ಒಳ್ಳೇದೇನಮ್ಮ, ಇದನ್ನ ಶುಭ ಶಕುನ ಅನ್ಕೋಬೇಕು. ದಶರಥ, ಇವಳು ಬೇರೆ ಯಾರು ಅಲ್ಲ, ನಮ್ಮ ಜಾನಕಿ ರಾಮ್ ಅವ್ರ ಮಗಳು. ಹೌದಾ? ಹಾ, ಅಡ್ರೆಸ್ ಅವಶ್ಯಕತೆನೇ ಇಲ್ಲ ಅಮ್ಮೋರೆ. ನಮ್ ಮನೆಗ್ ಬರಬೇಕಾಗಿರೋ ಹುಡುಗಿ ಹಾರ ಹಾಕೊಂಡು ದರ್ಶನ ಕೊಟ್ಲು. ನಾನಾ? ನನ್ನಷ್ಟು ಬ್ಯೂಟಿಫುಲ್ ಆಗಿಲ್ಲ ಬಿಡು. ಇಂದುಮತಿ ಅಮ್ಮೋರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಹೌದತ್ತೆ, ಫೋಟೋ ನೋಡಿದ್ದು ಬೇರೆ ಹುಡುಗಿನ. ನೀನೇ ಅಲ್ವೇನೋ ಫೋಟೋ ತೋರಿಸಿದ್ದು, ಸರಿಯಾಗಿ ಹೇಳೋ. ಅದನ್ನೇ ಹೇಳಕ್ ಬಂದೆ ಯಜಮಾನ್ರೆ. ದೇವಾಂಶನ ಇಷ್ಟಪಡ್ತಿರೋದು ಶ್ರೀಯಾನ. ಅಯ್ಯೋ, ಈ ಹುಡುಗಿನ ಇಷ್ಟಪಟ್ಟಿದ್ದಾನೆ ಅನ್ಕೊಂಡಲ್ಲ. ಓ, ನನಗೆ ಅರ್ಥ ಆಯ್ತು. ನೀವ್ ಬರ್ತಿರೋದ್ ನಮ್ಮನೆಗೆ ಅಲ್ವಾ? ಹೌದಮ್ಮ. ನಮ್ಗೆ ಅಡ್ರೆಸ್ ಗೊತ್ತಾಗ್ಲಿಲ್ಲಮ್ಮ. ನಾನ್ ತೋರಿಸ್ತೀನಿ. ನೀನು ನಮ್ ಜೊತೆನೆ ಬಾಮ್ಮ. ಹಾ, ನಾನು ಕಾರಲ್ಲ. ಪರವಾಗಿಲ್ಲ, ಬಾ. ಆದ್ರೆ ಒಂದ್ ನಿಮಿಷ, ದೇವ್ರಿಗೆ ಹಾಕ್ಬೇಕಾಗಿರೋ ಹಾರ ನನ್ ಮೇಲ್ ಬಿದ್ದೋಯ್ತಲ್ಲ, ಇದು ನಿಮ್ ಕಾರ್ ಕಟ್ಬೋದಾ? ಚೆನ್ನಾಗ್ ಕಾಣತ್ತೆ. ಕಟ್ಟಮ್ಮ. ಸರಿ, ಹಾಕು. ಸರಿ. ಸರಿ ಹೋಯ್ತು. ಇವಳ ಸಿಸ್ಟರ್ಗೆ ದೇವಾಂಶ್ ಹಾರ ಹಾಕೋಕ್ಕೂ ಮುಂಚೆ ಇವಳು ನಮ್ ಕಾರ್ಗೆ ಹಾರ ಹಾಕಿದ್ಲು. ದೇವರು ಒಂದೊಂದ್ಸಲ ವಿಚಿತ್ರವಾಗಿ ಹೀಗೆಲ್ಲ ಮಾಡ್ತಾನೆ ಅಮ್ಮೋರೆ. ಬಾಮ. ಅಲ್ಲಿ ಬೆಳಕು ತಿರ್ಕೊಳ್ಳಿ. ಇಲ್ಲಿ ಎಡಕ್ ತಿರ್ಕೊಳ್ಳಿ. ಮುಂದೆ ಹೋದ್ರೆ ರಾಮನ್ ದೇವಸ್ಥಾನ ಸಿಗುತ್ತೆ ನೋಡಿ. ಅಲ್ಲಿಗೆ ಹೋದ್ರೆ ನಮ್ಮ ಮನೆ ಕಾಣುತ್ತೆ.
ಖುಷಿ ಪಡ್ಬೇಡಿ ಅತ್ತೆ, ಇದು ನೀವ್ ಅನ್ಕೋತಿರೋ ವಾಂತಿ ಅಲ್ಲ. ಈ ಮನೆ ನೋಡಿದ ತಕ್ಷಣ ಇಂಥವ್ರ ಜೊತೆ ಎಲ್ಲ ಸಂಬಂಧ ಬೆಳೆಸ್ತಿದ್ದಾರೆ ಅಂತ ನನಗ್ ಗೊತ್ತಾದ್ಮೇಲೆ ನನ್ ಹೊಟ್ಟೆ ತೊಳಸ್ದಂಗಾಯ್ತು. ಸುಮ್ಮನೆ ಪ್ರತಿಯೊಂದಕ್ಕೂ ಕೊಂಕಾಗ್ ಮಾತಾಡ್ಬೇಡ. ಯಾರೇನೇ ಅನ್ಕೊಂಡ್ರು ಈ ಮದುವೆನ ತಪ್ಸಕ್ಕಾಗಲ್ಲ. ಈ ಮದುವೆ ನಡೆದೇ ನಡೆಯುತ್ತೆ. ಒಳಗ್ ಬನ್ನಿ, ನಮ್ಮಪ್ಪನ್ ಕರಿತೀನಿ. ಅಪ್ಪ ಅಪ್ಪ ಅಪ್ಪ, ಏನಮ್ಮ? ಗಂಡಿನ ಕಡೆಯವ್ರು ಬಂದ್ರು ಅಪ್ಪ. ಹೌದಾ? ನಿನಗೆ ಮದ್ವೆ ಅನ್ನೋ ತರ ಖುಷಿ ಪಡ್ತಿದ್ಯಲ್ಲೇ, ಹೂವಿನ ಹಾರ ಎಲ್ಲೇ? ಅವ್ರ ಕಾರ್ಗ್ ಹಾಕ್ತೆ ಅಜ್ಜಿ. ನೀನೇ ಹಾಕೋಬೇಕಿತ್ತು. ರಾಮಂಗ್ ಹಾಕೋ ಅಂದ್ರೆ ಕಾರ್ಗ್ ಹಾಕಿದ್ಯಲ್ಲೇ, ತಲೆ ಕೆಟ್ಟವಳೆ. ಅಮ್ಮ ಸ್ವಲ್ಪ ಸಮಾಧಾನ ಮಾಡ್ಕೋ. ಏನ್ರಿ ಶ್ರೇಯಾ ಇನ್ನೂ ಬಂದಿಲ್ಲ ರೀ? ಫೋನ್ ಮಾಡಿದ್ದೆ, ತಗೊಳ್ಳಿಲ್ಲ. ಮನೆಗ್ ಬರ್ತಿರ್ತಾಳೆ. ಹಾ, ಅವ್ರು ಬಂದ್ರು. ಹೇಯ್, ನೀನ್ ಒಳಗ್ ಹೋಗ. ನೀನ್ ಬಾ ಅಕ್ಕ, ಹೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. 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 ಎಲ್ರಿಗೂ ನಮಸ್ಕಾರ. ದೊಡ್ಡೋರ್ ನೀವ್ಯಾಕೆ ನಮಸ್ಕಾರ ಮಾಡ್ತೀರಾ? ನಂಗೇನ್ ಜಾಸ್ತಿ ವಯಸ್ಸಾಗಿಲ್ಲ. ನನ್ ಮಗನಿಗಿಂತ 25 ವರ್ಷ ದೊಡ್ಡೋಳಷ್ಟೇ. ಅಷ್ಟೇ ಬಿಡಿ. ಬನ್ನಿ, ಇಡು ಇಲ್ಲಿ. ಕೂತ್ಕೊಳ್ಳಿ. ಕುರ್ಚಿಲಿ ಯಾಕೆ ಬಂದಿದ್ದಾರೆ ಇವರು? ಅಮ್ಮ, ಮದ್ವೆ ಗಂಡೇನಲ್ಲ ಬಿಡಿ. ಊರ್ಮಿಳ ಅಮ್ಮವ್ರೆ, ಯಜಮಾನ್ರ ಅಮ್ಮವ್ರೆ. ಕೂತ್ಕೊಳ್ಳೋ. ನನ್ನ ಹೆಂಡತಿ ಸುನಂದ, ನಮ್ಮಮ್ಮ ಅಂತಾರೆ. ನಮಸ್ಕಾರ. ನನಗೆ 2 ಹೆಣ್ಮಕ್ಳು. ದೊಡ್ಡೋಳು ವೈದೇಹಿ. ಅವಳೇ ನಮಗ್ ದಾರಿ ತೋರಿಸಿದ್ದು. ನಿಮಗ್ ದಾರಿ ತೋರಿಸಿ ದೇವತೆ ಅನ್ಸತ್ತೆ. ಅಮ್ಮ, ಚಿಕ್ಕ ಮಗಳು ಶ್ರೇಯಾ. ಅಪ್ಪ, ದೇವಾಂಶ್ 2ನೇ ಅವಳನ್ನ ಇಷ್ಟಪಟ್ಟಿರೋದು. ಚಿಕ್ಕ ಮಗಳು ಅಂದ್ರೆ ಚಿಕ್ಕ ಹುಡುಗಿ ಅನ್ಕೋಬೇಡಿ. ನಿಮ್ಮ ತಾಯಿ ತುಂಬಾ ತಮಾಷೆಯಾಗಿ ಮಾತಾಡ್ತಾರೆ. ತಮಾಷೆನಾ? ಈ ಮುದುಕಿ ಬಾಯಿಗೆ ಸಿಗಾಕೊಂಡ್ರೆ ಲೈಫ್ ಲಾಂಗ್ ಈ ಕಡೆ ಕೇಳ್ಸಲಕ್ಕ. ನನಗ್ ಕೇಳಿಸ್ತು. ನನಗೂ 2 ಮಕ್ಕಳು. ದೊಡ್ಡವನು ದಶರಥ, ದೊಡ್ಡ ಸೊಸೆ ಕೌಸಲ್ಯ, ಇವಳು ಸೊಸೆ ಊರ್ಮಿಳ. ದೊಡ್ಡ ಮಗನ ಹೆಸರು ಲಕ್ಕಿ ಅಂತ. ಅವ್ರು ನಿಮ್ ಚಿಕ್ಕ ಮಗನಾ? ನಾನ್ ರಂಗ ಅಂತ, ಕೆಲ್ಸದವನು. ಕೆಲಸದವನಾ? ಹೇಯ್, ಸ್ವಲ್ಪ ದೂರ ಹೋಗ. ಅಮ್ಮ. ನೀನ್ ಸುಮ್ಮನಿರೋ, ಸ್ವಲ್ಪ ವ್ಯತ್ಯಾಸ ಬೇಡ್ವಾ? ಕೆಲ್ಸದವ್ನು ಯಾರು, ಮದ್ವೆ ಗಂಡ ಯಾರು ಅಂತ ವ್ಯತ್ಯಾಸ ಗೊತ್ತಿಲ್ದಿರೋ ಫ್ಯಾಮಿಲಿ. ಏನ್ರಿ ಕಾಫಿ? ಎಲ್ಲದಕ್ಕೂ ನಿಂಗ ಆತರ. ಶ್ರೀಯ ಬರೋವರೆಗೂ ಕಾಯಿ. ಹುಡುಗಿನ ಕರೀತೀರಾ? ಬರ್ತಾಳೆ. ಶ್ರೀಯಾಕ ಬರ್ಲಿಲ್ಲ ಅಂದ್ರೆ ಇವ್ರು ವಾಪಸ್ ಹೋಗ್ತಾರ. ಹುಷಲ್ಲ, ಏನು ಅಂತ ಹೇಳು. ಶ್ರೀಯಾ ಬರೋ ಟೈಮ್ ಆಯ್ತು. ಅತ್ತೆ ಹೇಳಿ. ನನ್ನ ಚಿಕ್ಕ ಮೊಮ್ಮಗ ದೇವಾಂಶು ನಿಮ್ ಮೊಮ್ಮಗಳು ಶ್ರೀಯಾನ ಇಷ್ಟಪಟ್ಟಿದ್ದಾನೆ. ಅವನು ಅವಳನ್ನ ಮನಸಾರೆ ಪ್ರೀತಿಸ್ತಾ ಇದ್ದಾನೆ. ಮದುವೆ ಆದ್ರೆ ಅವಳನ್ನೇ ಆಗೋದು ಅಂತ ಹಠ ಹಿಡಿದು ಕೂತಿದ್ದಾನೆ.
ನಿಮಗೇನಾದ್ರೂ ಓಕೆ ಆದ್ರೆ ಸಂಬಂಧ ಬೆಳೆಸೋಣ. ನನ್ ಮೊಮ್ಮಗಳಿಗೇನ್ ಕಮ್ಮಿ, ಡಿಗ್ರಿ ಓದ್ತಾ ಇದ್ದಾಳೆ, ಕಡೇ ವರ್ಷ. ನಾನು MBA ಅಲ್ಲಿ ಗೋಲ್ಡ್ ಮೆಡಲಿಸ್ಟ್. 6 ವರ್ಷ ಆಯ್ತು ಬಂಗಾರದ ಪದಕ ಸಿಕ್ಕಿ. ಏನೂ ಉಪಯೋಗ ಇಲ್ಲ. ಉರ್ಮಿಳಾ, ಅವ್ರಿಗೆ ಮಾತಾಡೋದಕ್ ಬಿಡು. ಇಷ್ಟು ಓದಿದ್ರು ಅವ್ರನ್ನ ಕಾಳಜಿಯಿಂದ ನೋಡ್ಕೊಂತಿದ್ದೀರಾ ಅಂತಂದ್ರೆ ಅದು ಅವ್ರ ಅದೃಷ್ಟ. ಇವ್ರಿಗೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ಏನೂ ಮಾಡಕ್ಕಾಗಲ್ಲ. ದೇವಾಂಶ್ ಅಮೆರಿಕಾದಲ್ಲಿ ಓದ್ದವನು. ಅವನ್ಗೆ 5 ಲಕ್ಷ ಸಂಬಳ ಸಿಗೋಂತ ಕೆಲಸ ಸಿಕ್ಕಿತ್ತು. ವರ್ಷಕ್ಕ ತಿಂಗಳಿಗೆ. ಮಾರುತಿ, 5 ಲಕ್ಷ ಅಂದ್ರೆ ಎಷ್ಟು ಸೊನ್ನೆ ಇರುತ್ತೆ? 5. ಅಷ್ಟು ಸಂಪಾದಿಸ್ಬೇಕು ಅಂದ್ರೆ ನಾನು ಎಷ್ಟು ವರ್ಷ ಅಗರಬತ್ತಿ ಮಾರ್ಬೇಕು ಮಾರುತಿ? ಹಣ್ಣನ್ ಮುದ್ಕಿ ಆಗೋವರ್ಗು ಮಾಡಿದ್ರು ಅಷ್ಟು ಸಂಪಾದಿಸಕ್ ಆಗಲ್ಲ ಅಕ್ಕ. ಹೌದಾ? ಇಲ್ಲೇ ಬಿಸ್ನೆಸ್ ಶುರು ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಸಂಪಾದಿಸಬಹುದು ಅಂತ ಹೇಳ್ದೆ. ಅವನ್ ಅದ್ರ ಬಗ್ಗೆ ಏನು ಹೇಳ್ದೆ, ನಿಮ್ ಮಗಳನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ನಮ್ಗೆ ಹೇಳ್ದ. ಏನ್ರಿ, ಸ್ವಲ್ಪ ಮುಂದಕ್ಕೆ ಹಾಕಿ. ಇನ್ನು ಮುಂದಕ್ಕೆ ಹಾಕಿದ್ರೆ ಎಲ್ಲಿ ಕುತ್ಕೊಳ್ಳೋದೆ? ಅದಲ್ಲ ಅತ್ತೆ, ಈ ವಿಷಯನ ಮುಂದಕ್ಕೆ ಹಾಕಿ ಅಂದೆ. ಆಹಾ, ಓ ಮೈ ಗಾಡ್. ಅವಸರ ಏನಿಲ್ಲ, ನಿಧಾನವಾಗಿ ಹೇಳಿ. ನಿಮ್ಮ ಅಂತಸ್ತು, ನಿಮ್ಮ ಮನೆತನದ ಬಗ್ಗೆ ಈ ಊರಲ್ಲಿ ಎಲ್ರಿಗೂ ಚೆನ್ನಾಗೇ ಗೊತ್ತಿದೆ ಅಮ್ಮ. ಅಂಥದ್ರಲ್ಲಿ ನಮ್ಮ ಹುಡುಗಿ ನೀವು ಇಷ್ಟಪಟ್ಟಿದ್ದೀರಾ ಅಂದ್ರೆ ಮೇಲ್ ನೋಡೋದಕ್ಕೆ ಖುಷಿಯಾಗಿದ್ದೀವಿ ಅಂತ ಅನ್ಸುತ್ತೆ. ಆದ್ರೆ ಏನ್ ಹೇಳ್ಬೇಕು ಅಂತ ತಿಳಿತಾ ಇಲ್ಲ. ನಿಮ್ ಬಗ್ಗೆ, ನಿಮ್ ಪ್ರಾಮಾಣಿಕತೆ ಬಗ್ಗೆ ಗೊತ್ತಿದ್ದೆ ತಡ ಮಾಡಬಾರ್ದು ಅಂತಾನೆ ನಾವು ನಿಮ್ ಮನೆಗೆ ಬಂದ್ವಿ. ತಡ ಮಾಡ್ತಾ ಇರೋದು ನೀವೇ, ಹುಡುಗಿನೇ ಕರೀತಾ ಇಲ್ಲ. ಇಲ್ಲ ಅಮ್ಮ, ಅದನ್ನ ಮೊದ್ಲೇ ಹೇಳ್ಬೇಕಿತ್ತು. AC ಇಲ್ದಿರೋ ಮನೆಯಲ್ಲಿ ಎಷ್ಟೊತ್ತು ಅಂತ ಕೂತ್ಕೊಳ್ಳೋದು? ನಿಮ್ಮನೇನು ಹೀಗೆ ಇತ್ತು ಊರ್ಮಿಳಾ? ಅಯ್ಯಯ್ಯೋ, ಕ್ಷಮಿಸ್ಬಿಡಿ. ಟೇಬಲ್ ಫ್ಯಾನ್ ಇಡಿಸ್ತೀನಿ ತಾಳಿ. ಮಾರುತಿ, ಹಾ ಬರ್ತಾ ಇದ್ದೀನಪ್ಪ. ಹೇಯ್, ಆ ಕಡೆ ಈ ಕಡೆ ತಿರುಗೋ ಹಾಗೆ ಮಾಡೋ. ನನ್ ಮಗ ಆಗ್ಲೇ ಇವನ್ ಬಗ್ಗೆ ಹೇಳಿರ್ಲಿಲ್ಲ. ಇದು ನಿಮ್ಮನೆ. ಸಂಕೋಚ ಇಲ್ಲದೆ ಇರ್ಬೇಕಾಗಿರೋರು ನೀವು. ನಾವಿಲ್ಲಿಗೆ ಹೊಸಬ್ರು, ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ನೀವಿಲ್ಲಿಗೆ ಬಂದಿರೋದ್ರಿಂದ ನಮ್ಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ಹಾಗೆಲ್ಲ ಅನ್ಕೋಬೇಡಿ, ನಾವೆಲ್ಲ ಒಂದೇ. ಅದು ನಿಮ್ಮ ದೊಡ್ಡತನ. ಶ್ರೀಯಾ ಹೊರಗೆ ಹೋಗಿದ್ದಾಳಾ? ಯಾವಾಗ ಬರ್ತಾಳೆ? ಇನ್ನೂ ಲೇಟ್ ಆಗುತ್ತೆ ಅಂದ್ರೆ ಐ ಕಾಂಟ್. ಅಲ್ಲಿ ನೋಡಿ, ನನ್ ಮೊಮ್ಮಗಳು ಬಂದ್ಬಿಟ್ಲು. ಬೇಗ ಬಾರೆ. ಅಮ್ಮ ಇವಾಗ ಹೇಳ್ತೀನಿ, ಬಾ ಬಾ. ಒಂದ್ ನಿಮಿಷ, ಬಂದ್ಬಿಡ್ತಾಳಮ್ಮ. ಮನೆಗ್ ಬಂದ್ಲಲ್ಲ, 5 ನಿಮಿಷ ಲೇಟ್ ಆದ್ರೂ ಚಿಂತೆ ಇಲ್ಲ. ಹೌದು ಅಜ್ಜಿ. ನೀವಲ್ಲ ಹೇಳ್ಬೇಕಾಗಿರೋದು, ಅವರು. ಬಾ ಬಾ. ಅಮ್ಮ, ಯಾರಮ್ಮ ಅವರು? ನಿನ್ನ ನೋಡಕ್ ಬಂದಿದ್ದಾರೆ. ಕೊಡು. ಅಮ್ಮ, ಅದ್ ಹಾಗಲ್ಲಮ್ಮ. ಬೇಗ ರೆಡಿ ಆಗ್ಬೇಕು. ವೈದೇಹಿ,
ಇವಳನ್ನ ರೆಡಿ ಮಾಡಮ್ಮ. ಹೋಗು. ಅಮ್ಮ ಅಮ್ಮ ನಿನ್ನ ನಾರ್ಮಲ್ ಆಗೇ ನೋಡಕ್ಕಾಗಲ್ಲ, ಸೀರೆ ಉಟ್ಕೊಂಡ್ರೆ ನೋಡಕ್ಕಾಗತ್ತಾ? ಅಕ್ಕ, ನನಗೆ ಈಗ್ಲೇ ಮದ್ವೆ ಬೇಡ ಅಂದಿದ್ನಲ್ಲ.